ಮಾನವ ಜನಾಂಗದ ಸಮಸ್ತ ಬಂಧುಗಳೆಲ್ಲರಿಗೂ ಡಾಕ್ಟರ್ ವಸಂತ್ ಕುಮಾರ್ ಮಾಡುವ ನಮಸ್ಕಾರಗಳು. ಪ್ರಾಚೀನ ಭಾರತೀಯರ ಪ್ರಬುದ್ಧತೆ ಅಥವಾ ಸಂಪ್ರದಾಯದಲ್ಲಿ ವಿಜ್ಞಾನ ಎನ್ನುವ ನಮ್ಮ ಈ ಶೀರ್ಷಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸಂಪ್ರದಾಯ ಹಾಗೂ ಆಚಾರ ವಿಚಾರಗಳೆಲ್ಲವೂ ವೈಜ್ಞಾನಿಕ ತಳಹದಿಯ ಮೇಲೆ ರೂಪುಗೊಂಡಿವೆ. ವೈಜ್ಞಾನಿಕತೆಯನ್ನು ಅರಿತಿದ್ದಂತಹ ನಮ್ಮ ಪೂರ್ವಜರು ಅವುಗಳನ್ನು ದಿನನಿತ್ಯ ನಾವು ಆಚರಿಸುವ ರೀತಿಯಲ್ಲಿ ಸಂಪ್ರದಾಯಗಳಾಗಿ ನಮಗೆ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ. ಅವುಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವೇ ನಮ್ಮ ಈ ಕಿರು ಹೊತ್ತಿಗೆ. ಮೊದಲನೆಯದಾಗಿ ಮನ್ವಂತರ. ಮನ್ವಂತರ ಅಂದರೆ ಏನು? ಅದನ್ನು ನಾವು ಇಂಗ್ಲಿಷ್ನಲ್ಲಿ ಕಾಸ್ಮಿಕ್ ಇಯರ್ ಅಥವಾ ಗ್ಯಾಲಾಕ್ಟಿಕ್ ಇಯರ್ ಅಂತ ಕರಿತೀವಿ. ಈ ಮನ್ವಂತರ ಅಂದರೆ ಏನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕಾದ್ರೆ, ಹೋಮ ಹವನಾದಿಗಳನ್ನು ಮಾಡಬೇಕಾದ್ರೆ ಅಥವಾ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿಸ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ನಮಗೊಂದು ಈ ರೀತಿ ಕೈಯನ್ನು ಇಡಿಸ್ಬಿಟ್ಟು ಸಂಕಲ್ಪ ಅಂತ ಒಂದು ಮಾಡಿಸ್ತಾರೆ. ಆ ಸಂಕಲ್ಪದಲ್ಲಿ ಏನಂತಂದರೆ, ನಾವು ಇಂತಹ ಕಾಲಮಾನದಲ್ಲಿ, ಇಂತಹ ದಿವಸದಲ್ಲಿ, ಇಂತಹ ಒಂದು ಮನ್ವಂತರಗಳಲ್ಲಿ ನಾವು ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಯಾವ್ಯಾವ ಲಾಭಗಳಿದೆ ಅವೆಲ್ಲವೂ ನಮಗೆ ದೊರಕಲಿ ಅಂತಕ್ಕಂಥದ್ದೇ ಅದರ ಒಂದು ಮೂಲ ಉದ್ದೇಶ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ, ಆದ್ಯ ಬ್ರಹ್ಮಣೋ ದ್ವಿತೀಯ ಪರಾರ್ಧೆ, ಶ್ವೇತಾವರಾಹ ಕಲ್ಪೆ, ವೈವಸ್ವತ ಮನ್ವಂತರೆ, ಕಲಿಯುಗೆ ಅಂತ ಈ ರೀತಿ ಭರತಖಂಡೆ, ಭರತ ವರ್ಷೆ ಅಂತೇಳಿ ನಾವು ಈ ಮಂತ್ರಗಳನ್ನು ಹೇಳ್ತಾ ಬರ್ತೀವಿ. ಅದರಲ್ಲಿ ನೀವು ನೋಡಿದಾಗ ಮೊದಲನೇದು ಆದಿ ಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಅಂತ ಬರುತ್ತೆ. ಅಂದರೆ ಆದಿ ಬ್ರಹ್ಮನ ದ್ವಿತೀಯ ಪರಾರ್ಧೆ ಅಂದರೆ ಬ್ರಹ್ಮನ ಒಂದು ದಿವಸದಲ್ಲಿ ಅರ್ಧ ದಿನ ಮುಗಿದಿದೆ, ಇನ್ನು ಅರ್ಧ ದಿನದ ಮೊದಲನೆಯ ಭಾಗದಲ್ಲಿ ನಾವಿದ್ದೀವಿ. ಅದು ಶ್ವೇತಾವರಾಹ ಕಲ್ಪ ಆಗಿದೆ. ಅದು ಬರ್ತಕ್ಕಂಥದ್ದು ಆ ಮಂತ್ರದಲ್ಲಿ ಬರ್ತಕ್ಕಂಥ ಮೂರನೆಯ ಭಾಗ ಮನ್ವಂತರ. ಆ ಮನ್ವಂತರ ಅಂದರೆ ಈಗ ನಡೀತಿರ್ತಕ್ಕಂಥ ಮನ್ವಂತರ 7ನೆಯ ಮನ್ವಂತರ, ಇದನ್ನು ವೈವಸ್ವತ ಮನ್ವಂತರ ಅಂತ ಕರಿತೀವಿ. ಆ ಮನ್ವಂತರವನ್ನು ನಾವು ಏನು ಅಂತ ನೋಡೋಣ. ಈಗ ನಾವು ನಮ್ಮ ಗೆಲಾಕ್ಸಿ, ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಗೆಲಾಕ್ಸಿಯನ್ನು ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ನಮ್ಮ ಗೆಲಾಕ್ಸಿಯ ಇಂಗ್ಲಿಷ್ನಲ್ಲಿ ಹೆಸರು ಮಿಲ್ಕಿ ವೇ ಅಥವಾ ಕನ್ನಡದಲ್ಲಿ ಅದನ್ನು ಕ್ಷೀರಪಥ ಅಂತ ಕರಿತೀವಿ. ಇದು ನಮ್ಮ ಗೆಲಾಕ್ಸಿ. ಗೆಲಾಕ್ಸಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದೆ. ಅದರಲ್ಲಿ ನಮ್ಮ ಸೌರಮಂಡಲ ಅಥವಾ ಸೌರವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದು ಒಂದು. ಈ ಚಿತ್ರವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇದು ನಮ್ಮ ಬ್ರಹ್ಮಾಂಡ. ಅದರಲ್ಲಿ ನೋಡಿ, ಇದು ಈ ಒಂದು ನಮ್ಮ ಬಿಂದು ಅಥವಾ ಒಂದು ಡಸ್ಟ್ ಏನಿದೆ, ಇದು ನಮ್ಮ ಸೌರವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್. ಇಮ್ಯಾಜಿನ್ ಮಾಡಿ ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ಮೇ ಒಂದು ಡಸ್ಟ್ ಆಗಿ ಕಂಡು ಬರುತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ. ಇಂಥ ಒಂದು ಸೋಲಾರ್ ಸಿಸ್ಟಮ್ಮು ಈ ಬ್ರಹ್ಮಾಂಡವನ್ನು ಸರಿಯಾಗಿ ನೋಡಿ 250 ಕಿಲೋಮೀಟರ್ ಪರ್ ಸೆಕೆಂಡ್. ಇಮ್ಯಾಜಿನ್ ಮಾಡಿ ನೋಡಬೇಕು, 250 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ 8,28,000 ಕಿಲೋಮೀಟರ್ ಪರ್ ಅವರ್ನಲ್ಲಿ, ಅಂತಹ ಒಂದು ಸ್ಪೀಡ್ನಲ್ಲಿ ಅದು ತನ್ನೆಲ್ಲ ಗ್ರಹಗಳನ್ನು ತಗೊಂಡು ಸೂರ್ಯ ಮೂವ್ ಆಗ್ತಾ ಇದೆ. ಅದು ಈ ಬ್ರಹ್ಮಾಂಡವನ್ನು ಸುತ್ತಿ ಬರೋದಕ್ಕೆ ತೆಗೆದುಕೊಳ್ಳುವ ಒಂದು ಕಾಲಮಾನವನ್ನೇ ನಾವು ಸಂಸ್ಕೃತದಲ್ಲಿ ಮನ್ವಂತರ ಅಂತೀವಿ, ಇಂಗ್ಲೀಷ್ನಲ್ಲಿ ಕಾಸ್ಮಿಕ್ ಇಯರ್ ಅಥವಾ ಗ್ಯಾಲಾಕ್ಟಿಕ್ ಇಯರ್ ಅಂತೀವಿ. ಆದರೆ ನಮ್ಮ ಕನ್ನಡದವರಿಗೆ ಮನ್ವಂತರ ಅಂದಾಗ ಗೊತ್ತಿರೋದು ನಮ್ಮ TN ಸೀತಾರಾಮರವರ ಸೀರಿಯಲ್ ಮಾತ್ರ ಅಲ್ವಾ. ಆದರೆ ಈ ಸುತ್ತಿ ಬರ್ತಕ್ಕಂಥ ತೆಗೆದುಕೊಳ್ಳುವ ಒಂದು ಕಾಲಮಾನವೇ ಮನ್ವಂತರ. ಅದು ನಮ್ಮ ವೇದಗಳ ಪ್ರಕಾರ 29ರಿಂದ 31 ಕೋಟಿ ವರ್ಷಗಳು, ಅಂದರೆ 290 to 310 ಮಿಲಿಯನ್ ಇಯರ್ಸ್. ಅದೇ ನಾಸಾದ ಪ್ರಕಾರ ಇದು 27ರಿಂದ 29 ಕೋಟಿ ವರ್ಷಗಳು, 270 to 290 ಮಿಲಿಯನ್ ಇಯರ್ಸ್. ಇತ್ತೀಚಿನ ದಿನಗಳಲ್ಲಿ CERN ಅಂತೇಳಿ ಒಂದು ಎಕ್ಸ್ಪೆರಿಮೆಂಟನ್ನು ನಡೆಸ್ತು ಬಿಗ್ ಬ್ಯಾಂಗ್ ಥಿಯರಿ ಮೇಲೆ. ಆವಾಗ ಆದಂತಹ ಎಕ್ಸ್ಪೆರಿಮೆಂಟ್ನಲ್ಲಿ ಬಂದಂತಹ ನಮ್ಮ ವಿಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಅದೇನಂತಂದರೆ, ಒಂದು ಮನ್ವಂತರ ಅಂದರೆ ಸುಮಾರು 29.3 ಕೋಟಿ ವರ್ಷಗಳು ಅಥವಾ 293 ಮಿಲಿಯನ್ ಇಯರ್ಸ್ ಅಂತೇಳಿ. ಅಂದರೆ ಆಧುನಿಕ ವಿಜ್ಞಾನಿಗಳು ಕೂಡ ನಮ್ಮ ವೇದದಲ್ಲಿ ಏನು ಹೇಳಿತ್ತು ನೋಡಿ, ವೇದದಲ್ಲಿ ಏನು ಹೇಳಿತ್ತು ಆ ಟೈಮ್ಗೆ ನಮ್ಮ ಮನ್ವಂತರವನ್ನು ಅಥವಾ ಕಾಸ್ಮಿಕ್ ಇಯರನ್ನು ಅಥವಾ ಗ್ಯಾಲಾಕ್ಟಿಕ್ ಇಯರನ್ನು ತೊಗೊಂಬಂದು ಅಲ್ಲಿಗೆ ಒಪ್ಕೋತಾ ಇದ್ದಾರೆ. ಇದರಿಂದ ನಮಗೆ ನಿಜವಾಗ್ಲೂ ಗೊತ್ತಾಗತ್ತೆ, ನಮ್ಮ ಪೂರ್ವಜರು ಎಂತಹ ಒಂದು ಮಹಾನ್ ಮೇಧಾವಿತನವನ್ನು ಹೊಂದಿದ್ರು, ಎಂತಹ ಒಂದು ಪ್ರಬುದ್ಧತೆಯನ್ನು ಹೊಂದಿದ್ರು, ಎಂತಹ ಒಂದು ವೈಜ್ಞಾನಿಕತೆಯನ್ನು ಹೊಂದಿದ್ರು. ಆ ರೀತಿಯ ಒಂದು ಅತ್ಯುನ್ನತವಾದ ಕೊಡುಗೆಯನ್ನು ನಮ್ಮೆಲ್ಲರಿಗೂ ಬಿಟ್ಟು ಹೋದಂಥ ನಮ್ಮ ಪೂರ್ವಜರಿಗೆ ನಮ್ಮ ಧನ್ಯವಾದಗಳು.